ಅದೇನಾ? ನಿಂಗೆ ಇದ್ದಕ್ಕಿದ್ದಂತೆ ಎಂತ ಆಯ್ತು ಸಚಿನ? ಸ್ವಲ್ಪ ಸುಮ್ಮನಿರ್ತೀಯಾ? ಹೋಗದ ಮತ್ತೆಂತಾರ? 2 ದಿವಸ ಆಗ್ಯದಂತೆ. ಇನ್ನೇನು ಒಂದು 10-12 ದಿನ ಹಬ್ಬ ಬರ್ತದೆ. ಹಬ್ಬ ಪೂರೈಸ್ಕೊಂಡೆ ಹೋಗೋದು. ಹಬ್ಬಕ್ಕೆ ನಿನ್ನ ಹೆಂಡ್ತಿನ ಮಗನ ಎಲ್ಲ ಬರೋಕ್ಕೆ ಹೇಳು. ಮಗ ಹುಟ್ಟಿದ ಮೇಲೆ ನಾನು ನೆಟ್ಟಿಗೆ ಹಬ್ಬ ಮಾಡ್ಯಾನ ಮನೇಲಿ. ಈಗ ಇದೆ ಒಂದು ಸಂದಾದಂಗೆ ಆಗಿದೆ. ಒಟ್ಟು ಗಡಿ ಬಿಡಿ ಏನು ನೋಡೋಣ ಹೇಳೀಗ. ಡ್ಯೂಟಿ ಹೆಂಗಿದ್ರು ಆತ ಅದೇ. ಅಲ್ಲಿದ್ರೇನೋ ಇಲ್ಲಿದ್ರೇನೋ ಏನಾಗೋದಿಲ್ಲ, ಸುಮ್ಮನಿರು. ಆ ಲಗನಾಗೆ ಇದೆ ಮರೆ, ಇದ್ದಕ್ಕಿದ್ದಂತೆ ಹಿಂಗೆ ಹೇಳ್ತೆ ಸರಿತೆ ಅಂತಾರೆ ಹೇಳ್ತಾನ. ಅದಕ್ಕೆ ಮುನ್ಸಿಗೆ ಬೇಜಾರು ಮಾಡ್ಕೊಂಡ. ಅದು ಹೇಳ್ತು ಅಂತ ನೀನೇನು ತಲೆ ಕೆಡ್ಸ್ಕೊಬೇಡ. ಏನಾದರೂ ಅಪ್ಪನ ಮನೆಯಿಂದ ತರಲ್ಲ ಇಲ್ಲಿ. ನಿನ್ನ ಅಪ್ಪನ ಮನೇಲಿ ನೀನಿದ್ದೀಯ. ನೀವು ಹೀಗೆಲ್ಲ ಸೊಲ್ಗಿ ಕೊಡೋದಕ್ಕೆ ಅದು ಹಂಗೆ ಮಾಡೋದು. ಹೇಳು, ಎಂತಾರೆ ಹೇಳ್ದಿದ್ರೆ ಹೇಳು, ಬೋಲಿ ಬಿಡಿಸ್ತೀನಿ ಅವಳಿಗೆ. ಏನಂತ ತಿಳ್ಕೊಂಡಾಳೆ? ಅಮ್ಮ, ಅದಕ್ಕೆ ನಾನು ನಿನ್ನ ಹತ್ರ ಎಂಥದ್ದು ಹೇಳಕ್ಕೆ ಹೋಗಲ್ಲ. ಇದೇ ಅಲ್ಲ ಅನ್ನೋದು ನೋಡು. ನಾನು ಹೋಗ್ಬೇಕು ಅಂದೆ, ಅಲ್ಲ ಡ್ಯೂಟಿ ಇಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ ಕಾಲಮ್ಮನವ್ರ ದಿನ ಇಲ್ಲೇ ಇರೋಕ್ಕಾಗ್ತದ? ಹೋಗ್ಬೇಕಲ್ಲ. ಅದಕ್ಕಂತ ಹೇಳ್ತೀನಿ. ನೀನು ನೋಡಿದ್ರೆ ಅತ್ತಿಗೆ ಅಂತಾರು ಹೇಳಿದಾನ ಅಂತ ಅವ್ರಿಗೆ ಏನೂ ಹೇಳಲ್ಲ ಗೊತ್ತಾ? ನೀನೇ ಇರ್ತೀಯಲ್ಲ ಮನೇಲಿ. ಒಂದು ಚೂರು ಅವ್ರು ಹಿಂಗೆ ಮನ್ಸಿಗೆ ಬೇಜಾರಾಗಂಗೆ ಕೂಡ ನಡ್ಕೊಳಲ್ಲ. ಏನು ಕೇಳಿದ್ರು ಆ ತಕ್ಷಣಕ್ಕೆ ಹೋಗಿ ತಂದು ಕೊಡ್ತಾರೆ. ಅಷ್ಟು ಮಾಡಿದ್ಮೇಲೆ ನಿಂಗೆ ಎಂತ ಅವ್ರ ಮೇಲೆ ಒಂಥರ ಅನುಮಾನ? ಈ ಥರ ಬುದ್ಧಿ ಇಟ್ಕೋಬೇಡ, ಖಂಡಿತ ಒಳ್ಳೆಯದಲ್ಲ ನೋಡಿ ಹೇಳಿನಿ. ನಮ್ಮ ಕವನಾದರೆ 2 ದಿವಸ ಕೂಡ ನಿನ್ನ ಬುದ್ಧಿನ ಸಹಿಸ್ಕೊಳಲ್ಲ. ಈಗಲೇ ಹೇಳಿನಿ ಅಮ್ಮ. ಅವರೇನೋ ಸುಮ್ಮನೆ ಇರ್ತಾರಂತೇಳಿ ಸುಮ್ಮನೆ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಬೇಡ ನೀನು. ಕಂಡರ ಮನೆಯಿಂದ ಬಂದರಾದರೂ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಒಂದು ದಿವ್ಸನೂ ಬೇಜಾರು ಮಾಡ್ಕೊಂಡ್ಲ ಅವರು. ಬೇಜಾರಾಗಂತ ಮಾತು ಹೇಳ್ದ. ಏನ ಮರಯ್ಯ, ಯಾರಿಗೂ ಆದರೂ ಇದೇ ಕಾಣಲ್ಲ ಅದೇ ಅಂತಾರ ಹಾಕ್ಕೊಂಡ್ಲೆ. ಕಂಡರ ಮನೆಯಿಂದ ಬಂದರಾರು ಚೆನ್ನಾಗಿ ನೋಡ್ಕೊತಾರೆ ಅಂದ್ರೆ ಹಂಗಾರೆ ಈ ಮನೇಲಿದ್ದಾರೆ ಯಾರೇ ಅಂತ ಮಾಡ್ಯಾರ? ನಿನ್ನ ಅಪ್ಪ ಅಂತಾರೆ ಹೇಳಿದ್ರ? ಯಾವುದೋ ಜ್ಞಾನದಲ್ಲಿ ಅಂತ ಹೇಳ್ತಾರೆ ಏನ? ಸುಮ್ಮನೆ ನೀನು ಅದನ್ನೆಲ್ಲ ತಲೆ ತಗೋಬೇಡ. ಹಂಗಂತ ಹೇಳಿ ನಿನ್ನ ಮನೇಲಿ ನೀ ಇರೋಕ್ಕೆ ಹಿಂದೆ ಮುಂದೆ ಜ್ಞಾನ ಮಾಡ್ಬೇಕಾ? ಸುಮ್ಮನಿರು. ಇನ್ನೊಂದು 10-15 ದಿನ ಇದ್ದು ಹೋಗು. ಈಗ ಹೆಂಡತಿ ಮಗ ಬರಲಿ, ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ನೀನೊಬ್ಬಳು ಮಾರತಿ, ನಿಂಗೆ ಯಾವುದು ಸೂಕ್ಷ್ಮ ಅರ್ಥನೇ ಆಗಲ್ಲ. ಒಟ್ಟು ಒತ್ತಿಗೆ ಬೈಯೋದೊಂದು ಕಲ್ತ್ಕೊಂಡೀಯ. ಹಿಂಗೆ ಇಲ್ಲಿ ಮುಲ್ಕಿಂಡೆ ಇರ್ತೀಯಲ್ಲ, ಎಂತ ಗೊತ್ತಾಗಲ್ಲ. ಅದು ಎಂಥದಾರ ಹಾಕಿಂಡ್ಲೆ ಹೇಳ್ತಾಡಿ. ಈಗ ಕಾಫಿ ತಗೊಬರಕ್ಕೆ ಹೇಳ್ತೀನಿ. ಸರಿತಾ ಹೊತ್ತಾಗಿದ್ದು ಗೊತ್ತಾಗಲ್ಲನೆ. ಅವನಿಗೆ ಕಾಫಿ ಬ್ರೆಡ್ ಎಂಥದ್ದು ಕೊಡಬಾರ್ದಾ? ಅವನು ಡ್ಯೂಟಿ ಮುಲ್ಕಿಂಡನೆ. ಒಂಚೂರು ಹೋಗಲಿ ಹೇಳ್ರಿ ನಿಮ್ಮಮ್ಮಗೆ. 10 ನಿಮಿಷ ಬಂದೆ, ಒಂದು ಸ್ವಲ್ಪ ವರ್ಕ್ ಅದೇ ನನಗೆ. 10 ನಿಮಿಷ ಬಿಟ್ಟು 1 ಗಂಟೆ ಇರಲಿ, ನಿನ್ನ ಡ್ಯೂಟಿ ನೀನು ಮಾಡು. ನಿನ್ನ ಕೆಲಸ ಬಿಟ್ಟು ಹೋಗಲು ಕಾಪಿ ಮಾಡಿಕೊಡ್ಬೇಕಾಗಿದ್ದೇನಿಲ್ಲ. ಹಂಗೆ ಬೇಕಂತ ಕಂಡ್ರೆ ಅಮ್ಮನೇ ಎದ್ದು ಬಂದು ಮಾಡಿಕೊಡ್ತದೆ. ನಾನು ಹೇಳ್ತೀನಿ, ಸುಮ್ಮನೆ ನಿನ್ನ ಕೆಲಸ ನೀನು ಮಾಡು. ಮತ್ತು ಅಲ್ಲಿ ಹೋಗಿ ಏನಾದ್ರು ರೂಢಾಗಿ ಮಾತಾಡಬೇಡಿ ಮರ್ರ. ವಾಗೀಸ್ ಬಂದ, ನಾನೇ ಎದ್ದಾಚಿ ಬರ್ಬೇಕಂತ ಮಾಡಿದ್ದೆ. ಈಗ ಸರಿ ಎಂತ ಮಾಡ್ತಾ ಇದೆ ನೋಡೋಣ ಹೇಳ. ಅದು ಎಂತ ಇನ್ನೂ ಡ್ಯೂಟಿನ ಮರೆಯ ಸಚಿನ್ನೇ ಡ್ಯೂಟಿ ಮುಗಿಸಿ ಅದನ್ನ ತೆಗೆದು ಬದಿ ಇಟ್ಟು ಮುಲ್ಕಿಂಡಾನೆ. ಒಂದೆರಡು ಕಾಪಿ ಇಂಥ ಮುಂಚೆ ತಿನ್ನಕ್ಕೆ ತಂದ್ಕೊಡಕ್ಕೆ ಹೇಳಿ ನೋಡೋಣ. ಯಾಕೆ ಹಿಂಗೆ ಮಾಡ್ತದೆ ಅಂತ ಗೊತ್ತಾಗಲ್ಲಪ್ಪ. ಕಾಪಿ ತರ್ಬೇಕಂತೆ ಅಂತ ಇಲ್ಲಿಂದ ಕೂಗ್ತಿದ್ದೀನಿ, ಕೇಂದ್ರಿದ್ದಾರೆ ಹಂಗೆ ಕೂತದೇನ? ಎಂಥ ಮಾತಂತ ಆಡ್ತೀಯಮ್ಮ? ಡ್ಯೂಟಿ ಮಾಡ್ತಾ ಇದ್ದಾಳೆ ಅವಳು. ಎಂಥ ಡ್ಯೂಟಿ ಅಂದರೆ, ಈಗ ಸಚಿನ್ ಒಂದೊಂದು ದಿವಸ 10 ಗಂಟೆ ತನಕನೂ ಡ್ಯೂಟಿ ಮಾಡ್ತಿರ್ತಾನೆ. ಇವತ್ತೇನೋ ಕೆಲಸ ಮುಗ್ದದೇನೋ ಅವ ತೆಗ್ದಿಟ್ಟಾನೆ ಬದಿ. ಹಂಗಂತೇಳಿ ಹಾಗೆ ಅದು ಮಾಡೋಕ್ಕತ್ತದ? ಮೊನ್ನೆ ಇನ್ನೂ ಕೆಲಸಕ್ಕೆ ಸೇರಿದೆ. ಒಂದು ಲೋಟ ಕಾಫಿಗಾಗಿ ಅದೀಗ ಅಲ್ಲಿಂದ ಡ್ಯೂಟಿ ಬಿಟ್ಟು ಬರ್ಬೇಕಾ? ಅಷ್ಟು ಅರ್ಜೆಂಟ್ ಇದ್ದರೆ ನೀನೇ ಹೋಗಿ ಒಂಚೂರು ಮಾಡಿಕೊಡ್ಬೋದಪ್ಪ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೆ ಆಗಲ್ಲ ಅನ್ನಂಗಿದ್ರೆ ಅದು ಎಷ್ಟಂತ ಮಾಡ್ತದೆ? ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಮ್ಮ. ಮಾಡ್ತದೆ ಅಂತ ಹೇಳಿ ಬರೀ ಹೇಳ್ತಾನೆ ಇರೋದಲ್ಲ. ಸಚಿನ್, ನೀನಾರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮಾರಯ್ಯ. ನಿನ್ನ ಹೆಂಡ್ತಿನೇ ಆದರೆ ಹಿಂಗೆ ಮಾಡ್ತದಾ? ಹೇಳ ನೋಡೋಣ. ನೀನೇ ಕಾರಣಕ್ಕೆ ಅದು ಎಷ್ಟು ಕೆಲಸ ಮಾಡ್ತದೆ. ಎಲ್ಲ ಕೆಲಸನೂ ಮಾಡ್ಕೊಂಡು ನಿಂಗೆ ಬೇಕಾಗಿದ್ದನ್ನು ಎಲ್ಲ ಸರಿ ಮಾಡಿ ಕೊಟ್ಕೊಂಡು ಅದ್ರ ಡ್ಯೂಟಿ ಅದು ಮಾಡ್ತದೆ. ಆದರೂ ನೋಡ, ಈಗ ಒಂದು ಲೊಟ್ಟು ಕಾಫಿಗಾಗಿ ಮತ್ತೆ ಅದನ್ನೇ ಕರಿಬೇಕು ಅಂತಿದ್ದೀರಿ. ನಿಂಗೆ ಅಷ್ಟು ಬೇಕಾದ್ರೆ ಒಂಚೂರು ಅಮ್ಮನ ಹತ್ರನೇ ಹೇಳೋಕ್ಕಾಗಲ್ಲ ಕಾಫಿ ತಗೋಬಾ ಅಂತ ಹೇಳಿ? ಅಮ್ಮಗೊಂದು ಕಾಫಿ ಕಾಸಕ್ಕೂ ಬರಲ್ಲನ ಹಂಗಾರೆ? ವಾಗೇಶಣ್ಣ, ನಾನೆಂತ ಹೇಳಲ್ಲ ಮಾರಯ್ಯ ಅಮ್ಮನ ಹತ್ರ. ಅಮ್ಮನೇ ಹೇಳಿದ್ದು ಕಾಫಿ ಕಾಸ್ಕೊ ಬರೋಕ್ಕೆ ಅಂತ. ನಾ ಹೇಳಿನಿ ಗೊತ್ತಾ, ಡ್ಯೂಟಿಲಿ ಅದಾರೇನೋ ಬೇಡ ಹೇಳಬೇಡ ಅಂತ.
ಅದು ಹೇಳಿದಕ್ಕೆ ನೀನು ನನ್ನ ಹತ್ರ ಬಂದು ಹೇಳ್ತಿದ್ದೀಯ ಮಾರಾಯ. ಅಮ್ಮ ನಿಂಗೆ ನಾನು ಹೇಳಿರಲ್ಲ ಎಂತಕ್ಕೆ ಹಿಂಗೆ ಮಾಡ್ತೀನಿ ನೋಡೋಣ ಹೇಳ. ಅಲ್ಲ ವಾಗೀಶ್, ನಿಂಗೆ ಇವತ್ತು ಎಂತ ಆತ? ಖಾಲಿ ಒಂದು ಲೋಟ ಕಾಫಿ ಕೇಳಿದ್ದಕ್ಕೆ ಇಷ್ಟು ಬಂದು ಮಾತಾಡ್ತಿದ್ದೀಯಾ? ಹುಷಾರಲ್ದಿದ್ದವ ಮರಯ್ಯ ಅವ. ಅವನಿಗೆ ಒಂದು ಲೋಟ ಕಾಫಿ ಕಾಸು ಕೊಡೋಕ್ಕೂ ಆಗಲ್ಲ ಹಂಗಾರೆ ನಿನ್ನ ಹೆಂಡ್ತಿಗೆ. ಬೇಡ ಮರಯ್ಯ, ಆಗ್ತಿದ್ರೆ ಬೇಡ, ನಾನೇ ಕಾಸ್ಗೆ ಬರ್ತೀನಿ. ಅಮ್ಮ ನಿಂಗೂ ಹೇಳಿ ಹೇಳಿ ಸಾಕಾಗ್ಯದ ನನಗೆ. ಇದೇ ಸಚಿನನ ಹೆಂಡ್ತಿ ಹಿಂಗಿದ್ದಿದ್ರೆ ಹೇಳ್ತಿದ್ದ ನೀನು ಡ್ಯೂಟಿ ಬಿಟ್ಟು ಬಂದು ಕಾಫಿ ಕಾಸು ಕೊಡು ಅಂತ ಹೇಳ್ತಿದ್ದ? ಅದಕ್ಕಾಗಿದ್ರೆ ಮನೇಲಿದ್ದರನ್ನ ಕಂಡ್ರೆ ನಿಂಗೆ ಸಸಾರ ಒಂಥರ ಅಲ್ಲ. ವಾಗೀಶ, ಎಂತ ಆತ ನಿಂಗೆ ಇದ್ದಕ್ಕಿದ್ದಂತೆ? ಎಂತ ಹಿಂಗೆ ಹೇಳಬಾರ್ದೆ ಅಂತ ಹೇಳಿದೆ ನಾನು. ಸಚಿನನ ಹೆಂಡ್ತಿಗಾದರೆ ಹೇಳ್ತಿದ್ದಾನೆ ಹಿಂಗೆ ಅಂತೀಯಲ್ಲ. ಸಚಿನನ ಹೆಂಡ್ತಿ ಡ್ಯೂಟಿ ಅಂತ ನಿನ್ನ ಹೆಂಡ್ತಿ ಡ್ಯೂಟಿ ಅಂತದ? ಅದು ಹೆಂಗಾಗಕ್ಕೆ ಮನೇಲಿ ಕೂತ್ಕೊಂಡು ಡ್ಯೂಟಿ ಮಾಡೋದೇ ಇಲ್ಲಲ್ಲ, ಹೊರಗಡೆ ಹೋಗೋದಲ್ಲ. ಹಂಗೆ ಒಂದು ಮಿಕ್ಕಿ ಬೇಕು ಅಂತ ಕಂಡ್ರೆ ಹೇಳೋದಯ್ಯ ಅವನ ಹೆಂಡ್ತಿ ನಿನ್ನ ಹೆಂಡ್ತಿ ಅನ್ನೋದೊಂದು ಅದೆಯಾ? ನೀ ಹಿಂಗೆ ಮಾತಾಡ್ತಿರ್ಲ ಮರ, ಯಾರು ಅಂತ ಹೇಳ್ಕೊಟ್ರ ನಿಂಗೆ? ನೋಡು, ಹಿಂಗಿದ್ದ ಮಾತೇ ಅಲ್ಲ ಅನ್ನೋದು. ಎಂತ ಯಾರೆಂತ ಹೇಳ್ಕೊಡ್ತಾರೆ? ನಾ ಏನು ಸಣ್ಣ ಬಾಲೆನಾ? ಯಾರು ಹೇಳ್ಕೊಟ್ಟಿದ್ದನ್ನು ಹಾಗೆ ಬಂದಿಲ್ಲ ಹೇಳೋಕ್ಕೆ? ನಂಗೆ ಗೊತ್ತಾಗಲ್ಲ ಎಲ್ಲಿ ಏನು ಆತ ಅದೇ, ಯಾವ್ದು ಸರಿ ಯಾವ್ದು ತಪ್ಪು, ಯಾರು ಏನು ಮಾಡಬೇಕು ಅಂತ. ಅದನ್ನು ನಾನು ಹೇಳ್ತೀನಿ. ಇಷ್ಟು ಹೇಳೋಕ್ಕೂ ಬೇರೆ ಯಾರು ಹೇಳ್ಕೊಡ್ಬೇಕ ಬಂದ? ಎಂಥವ್ರು ಹೌದಾಗಿದ್ದು ಹೇಳಕ್ಕೆ ಹೋದ ಕೂಡಲೇ ಹಿಂಗಿದ್ದೊಂದು ಹೇಳಿಬಿಡ್ತೀಯ. ಸಾಕಾಗಿ ಹೋಗ್ಯದ ನನಗೂ ಹೊಂದಿಸಿ ಹೊಂದಿಸಿ. ಎಲ್ಲಿ ಹೋಗೋದು ನಾನು? ನನಗೇನು ತಿಂಗಳು ಸಂಬಳ ಬರ್ತದ? ನನ್ನ ಕಷ್ಟ ನಾನು ಹೇಳ್ಕೊಂಡ್ರೆ ಇದು ನೋಡಿದ್ರೆ ಯಾರೋ ಹೇಳ್ಕೊಡ್ತಾರಂತೆ. ಸಚಿನನ ಹೆಂಡ್ತಿ ಹಾಗೆ ಡ್ಯೂಟಿ ಮಾಡ್ತದಂತೆ. ಡ್ಯೂಟಿಲೂ ಒಂದು ಇದಾದೆ, ಏನು ಸಂಬಳ ಜಾಸ್ತಿ ತೊಗೊಂಡು ಕೂಡಲೇ ಅದು ಮಾತ್ರ ಡ್ಯೂಟಿ, ಕಡಿಮೆ ತೊಗೊಂಡ್ರ ಡ್ಯೂಟಿ ಅಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ಇರ್ತದೆ. ಏನು ಪುಕ್ಸಟ್ಟೆ ಸಂಬಳ ಕೊಡೋಲ್ಲ, 10 ರೂಪಾಯಿ ಆದರೂ. ನಿಂಗೆ ಅದೇನೋ ಹೇಳ್ತಾರಲ್ಲ, ಎಡ್ದ ಕೈ ಅಂಥದ್ಕ ಸಸಾರ ಅಂತ ಹಂಗಾಗ್ಯದೆ. ಮನೇಲಿದ್ದರು ಅಂದ್ಬಿಟ್ರೆ ನಿಂಗೆ ಸಸಾರ. ಅಮ್ಮ ಇದೇ ನೋಡು, ಇದೇ ಆಗೋದು ಬೇಡ ಅನ್ನೋದು ನಾನು ನಿನ್ನ ಹತ್ರ ಏನಾದರೂ ಹೇಳಿದ್ನಾ ಕಾಫಿ ಕಾಸ್ಕೊ ಬರೋಕ್ಕೆ ಹೇಳು ಅಂತ? ಅವ್ನು ಹೇಳಿದ್ರಲ್ಲೂ ತಪ್ಪೇನಿರಲ್ಲ. ಅಲ್ಲಿ ಡ್ಯೂಟಿ ಮಾಡೋರು ಬಿಟ್ಟು ಬಂದು ಕಾಫಿ ಕಾಸ್ಕೊಡೋಂಥದ್ದು ಏನದೆ ನೋಡೋಣ ಹೇಳು. ಅಷ್ಟು ಅರ್ಜೆಂಟ್ ಬೇಕು ಅಂದರೆ ಹಂಗಾರೆ ನೀನೇ ಕಾಸ್ಬೋದು, ಹೌದಾ ಅಲ್ಲ ಹೇಳು? ಕಾಫಿ ಕಾಸಕ್ಕೆ ಬರ್ತದೆ ನಿಂಗೆ. ಈಗ ಅವ್ನು ಏನು ಅಂದ್ಕೊಂಡ? ನಾನೇ ಹೇಳಿನಿ ಅಂದ್ಕೊಂಡ. ಹೆಂಗೆ ಮಾತಾಡಿ ಹೋದ ನೋಡೋನು. ನಿನ್ನ ದಸೆಯಿಂದ ನಾನು ಹೇಳಿಸ್ಕೋಬೇಕು ಮಾರತಿ. ಇದಕ್ಕೆ ಈ ಥರ ಎಲ್ಲ ಆತದೆ ಅಂತಲೇ ನಾನು ಇಲ್ಲಿ ಇರಲ್ಲ, ಹೋತೀನಿ ಅಂದಿದ್ದು ಗೊತ್ತಾ? ನಾನೀಗ ಒಂದು 2-3 ದಿನದಿಂದ ನೋಡ್ತಿದ್ದೀನಿ, ಅಣ್ಣೊಂಥರ ಮಾತಾಡ್ತಾ ಇದ್ದಾನೆ. ಎಷ್ಟೇ ಆದರೂ ನಮ್ಮ ಮನೇಲಿ ನಾವು ಇರ್ಬೇಕಪ್ಪ, ಬೇರೆಯವ್ರ ಹೊಂಗಲ್ ಮಾತ್ರ ಇರಬಾರ್ದು. ಸುಮ್ಮನಿರು ನೀನು, ಸುಮ್ಮನಿರು. ನಮ್ಮ ಮನೇಲಿ ಇರಬೇಕು ಅಂದರೆ ಇದು ನಿನ್ನ ಮನೆನೇಯ? ಅವೇನು ಸ್ವತಃ ಇಷ್ಟೆಲ್ಲ ಮಾತಾಡಿದ್ದಲ್ಲ. ನಾಡಲ್ಲಿ ಎಲ್ಲೇ ಹೋಗ್ತಾ ಇದ್ದಾನೆ, ಹೆಂಡ್ತಿ ಡ್ಯೂಟಿ ಮಾಡಲ್ಲಿಗೆ ಹೋಗ್ತಾ ಇದ್ದಾನೆ. ನಾ ಕರೆದಾಗ ಏನಾರು ಅದು ಹಾಂ ಹ್ಞೂ ಅಂತ ಅದನ್ನಿಷ್ಟೂರಾಗಲ್ಲ. ಇವನಿಗೆ ಹೊಚ್ಚಿ ಕೊಟ್ಟು ಕಳಿಸ್ತದೆ, ಇವು ಬಂದ್ಕೊಂಡು ಇಲ್ಲಿ ಕೂಗ್ತಾನೆ. ಈಗೂ ಗೊತ್ತಿಲ್ಲ ಪೂಕು ಗೊತ್ತಿಲ್ಲ. ನೋಡಲ್ಲಿ ಮತ್ತೆ ಪಂಚಾಯತ್ಗೆ ಹೊಡೆಯೋಕ್ಕೆ ಅಂತ ಕಾಣ್ತದೆ. ಸುಮ್ಮನೆ ಇರಮ್ಮ ನೀನು. ವಾಗೇಶಣ್ಣ ಹೆಂಗೆ ಅಂತ ಗೊತ್ತಿಲ್ಲ ನಿನಗೆ ಮೊದಲಿಂದನೂ? ಅವ್ನು ಈ ಥರ ಮಾತಾಡೋಕ್ಕೆ ಯಾರು ಹೇಳ್ಕೊಡ್ಬೇಕು ಅವನಿಗೆ? ಅವನ ಮನಸ್ಸಿಗೆ ಅನಿಸಿದ್ದೆ ನಾವು ಹೇಳೇನೆ ತಗ, ಸುಮ್ಮನೆ ಅವ್ರ ಮೇಲೆ ಹಾಕ್ತೀಯ. ಈಗ ಇವತ್ತು ಮಾತಾಡಿದ್ದಲ್ಲ, ಈಗ ಒಂದು 2-3 ದಿನದಿಂದ ಅವನು ಹಿಂಗೆ ಏನಾದ್ರು ಟಾಣ್ ಕೊಟ್ಟು ಮಾತಾಡ್ತಿರ್ತಾನೆ ಗೊತ್ತಾ? ನನಗೇನು ಇಲ್ಲಿ ಬಂದು ಇವ್ರ ಹತ್ರ ಎಲ್ಲ ಇಷ್ಟು ಹೇಳಿಸ್ಕೋಬೇಕು ಅನ್ನೋದು? ಉಪಕಾರ ಮಾಡಿದ್ದು ಯಾರಿಗೂ ನೆನಪಿರಲ್ಲ. ಎಷ್ಟು ಸಲೀಸಾಗಿ ಹೇಳ್ದೆ ನೋಡು, ತಿಂಗಳು ಸಂಬಳ ತಗೋತೀನಿ ನಾನು ಅಂತ. ಸಂಬಳ ತೊಗೊಳೋದು ಬೇಡ ಅಂದಾರ ಇವನಿಗೆ? ಇವನು ಹೋದ ಕೆಲಸಕ್ಕೆ ಸೇರಬೇಕಿತ್ತು, ಯಾರು ಬೇಡ ಅಂದಿದ್ರು? ಇವು ತೊಗೊಳಲ್ಲ ಅಂಥೇಳಿ ಯಾರೂ ತೊಗೊಂಡೇ ಇರೋಕ್ಕತ್ತದ? ಎಲ್ಲ ಬಿಟ್ಟು ಹೇಳೋಣ ಅಂತ ಕಾಣ್ತದೆ. ಮತ್ತು ಯಾಕೆ ಸುಮ್ಮನೆ 2 ದಿವಸ ಇರೋಕ್ಕಂತ ಬಂದೀನಿ ನಾನು, ಇವನಿಗೆ ಹೇಳೋದು ಅತ್ತಿಗೆ ಮನಸ್ಸಿಗೆ ಬೇಜಾರಾಗೋದು ಎಂತಕ್ಕೆ ಅಂತ ತಡ್ಕೊಂಡು ಸುಮ್ಮನೆ ಇದ್ದೀನಿ ನಾನು. ಇದು ಬಂದಿದ್ದಕ್ಕೊಂದು ಆತಲ್ಲ, ಇನ್ನು ಮಾತ್ರ ಈ ಕಡೆ ಮುಖ ಹಾಕೋಕ್ಕೆ ಬರೋಲ್ಲ ನೋಡಿ. ನಾನು ಹಬ್ಬನೂ ಬೇಡ, ಹುಡುಗಿನೂ ಬೇಡ, ನಾವಲ್ಲಿ ಮಾಡ್ಕೋತೀವಿ ಹಬ್ಬನ. ನಾನು ನಾಳೆ ನಾಡ್ದಂಗೆ ಹೊರಟು ಬಿಡ್ತೀನಿ, ನೀನು ಬೇಡ ಅಂತ ಮಾತ್ರ ಹೇಳಬೇಡ. ಮತ್ತು ನಂಗೆ ಏನಾದ್ರು ಕುಡಿಯೋಕ್ಕೆ ಗಿಡಿಯೋಕ್ಕೆ ನೀನು ಕೊಡಬೇಕು ಅನ್ಸಿದ್ರೆ ನೀನೇ ಹೋಗಿ ಕಾಸ್ಕೊಬಾ. ಅವ್ರು ಡ್ಯೂಟಿ ಮಾಡ್ತಿದ್ದವ್ರನ್ನೆಲ್ಲ ಎಬ್ಬಿಸಿ ನೀನು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಹೇಳಬೇಡ. ಇಲ್ಲ ಮರಯ್ಯ, ನಾ ಏನು ಹೇಳಕ್ಕೆ ಹೋಗಲ್ಲ. ಇವನು ಸತಿ ಕುಡ್ಗೋಲು ಸೋಕು ಇವನಿಗೆ. ಈಗಿನ ಸ್ವಲ್ಪ ಹೊತ್ತಿಗೆ ಎಲ್ಲ ಗೊತ್ತಾಗ್ತದೆ ನಾನು ಹಿಂಗೆ ಹೇಳಬಾರ್ದಿತ್ತು ಅಂತ. ನೋಡ್ಬೇಕಾದ್ರೆ ಮಾತಾಡ್ಸ್ತಾ ಬರ್ತಾನೆ. ಇದ್ರ ಸಿಟ್ಟಲ್ಲ ನಾ ಅವನ ಮಾತೆಲ್ಲ ನೀನು ಲೆಕ್ಕಕ್ಕೆ ತಗೋಬೇಡ, ಮನ್ಸಿಗೆ ಹಾಕಿಬೇಡ. ಇದ್ರ ಸಿಟ್ಟ ಎಂಥದ ಅಮ್ಮ? ಮನಸ್ಸಲ್ಲಿದ್ದ ಮಾತೆ ಬಾಯಲ್ಲಿ ಬರೋದು. ನೀನು ಮಾತ್ರ ಹಠ ಮಾಡಬೇಡ ಹಬ್ಬ ಮುಗಿಸ್ಕೊಂಡು ಹೋಗು ಅಂತ.
ನಾನು ಹಬ್ಬಕ್ಕೆಲ್ಲ ಇರಲ್ಲ ನೋಡು, ಈಗಲೇ ಹೇಳೀನಿ. ಆಗಲಿ ಮಾರಯ್ಯ, ಹಂಗಾರೆ ಹಾಗೆ ಇನ್ನೊಂದು 2-3 ದಿನ ತನಕನಾರು ಟೈಮ್ ಅದೆಯಲ್ಲ, ಆವಾಗ ನೋಡೋಣ ಏನು ಇದು ಮಾಡ್ಬೇಕಾಗ್ಬೋದು ಇದನ್ನು ಅಂತ. ಹೋಗೋದಾದ್ರೆ ಹೋಗ್ಬೋದು. ಕಾಫಿ ಕಾಸಿಗೆ ಬರ್ತೀನಿ ಬಿಡು, ನಾನೇ ಕಾಸಿಗೆ ಬರ್ತೀನಿ, ಮತ್ತೆ ಅಂತ ಮಾಡೋದು.